ಸನ್ಮಾನ್ಯ ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇನ್ನಾದ್ಮೇಲೆ ಮಧ್ಯಾಹ್ನ ಮೈಸೂರಿಗೆ ಕಲಾಮಂದಿರದಲ್ಲಿ ಅಲ್ಲಿಯ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ರಾತ್ರಿ ಮತ್ತೆ ಇವರ ಮೃತದೇಹವನ್ನು ಯಾವ್ದಾದ್ರು ಹಾಸ್ಪಿಟಲ್ ಮಾರ್ಚರಲ್ಲಿ ಇಟ್ಟು ಬೆಳಗ್ಗೆ ಮನೆ ಹತ್ರ ತೆಗೆದುಕೊಂಡೋಗಿ ಮನೆ ಹಿಂದಿನ ಒಂದು ಅರ್ಧ ಗಂಟೆ ಕಾಲದಲ್ಲಿ ಅಲ್ಲಿ ಸಾಂಪ್ರದಾಯಿಕ ಪೂಜೆ ಎಲ್ಲ ಮಾಡಿ ಅದಾದ್ಮೇಲೆ ಹರಿಶ್ಚಂದ್ರ ಘಾಟ್ ಏನು ಮೈಸೂರಿನಲ್ಲಿದೆ ಅಲ್ಲಿ ಮಿಕ್ಕಿದೆಲ್ಲ ಗೌರವ ಸಮರ್ಪಣೆ ಮತ್ತೆ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಅದಕ್ಕೆ ಬೇಕಾದಂತ ಈ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ಮೇಲೆ ಮಾಡಬೇಕು. ಭೈರಪ್ಪನವರು ಹೋಗಿದ್ದಾರೆ ಅಂತ ನಮ್ಗೆ ಅನಿಸ್ತಿಲ್ಲ. ಯಾಕಂದ್ರೆ ಅವರ ಕೃತಿಗಳ ಮೂಲಕ ನಮ್ಮ ಜೊತೆಗೆ ಜೀವಂತವಾಗಿದ್ದಾರೆ. ಅವನ್ನ ಮಾಡಬಹುದಾದ ಕೆಲಸ ಅವರನ್ನ ಮತ್ತಷ್ಟು ಓದುವುದು, ಮಗದಷ್ಟು ಓದುವುದು, ಮತ್ತಷ್ಟು ಅವರನ್ನ ಜೀವಂತವಾಗಿ ನಮ್ಮ ಜೊತೆಗೆ ಉಳಿಸ್ಕೊಳ್ಳೋದು. ಒಂದು 4 ತಲೆಮಾರಿಗೆ ಓದಿನ ರುಚಿಯನ್ನ ಹಂಚಿಕೊಂಡರು. ಮತ್ತೆ ಓದುಗರ ಸಂಖ್ಯೆನ ಹೆಚ್ಚಿಸಿದಂತೆ ಮತ್ತೆ ಕನ್ನಡದಲ್ಲಿ ಪುಸ್ತಕಗಳೇ ಮಾರಾಟವಾಗದಂತಹ ಮಾತನ್ನ ಸುಳ್ಳಾಗಿಸಿ ಸಾವಿರಾರು ಪುಸ್ತಕಗಳು ಬಿಡುಗಡೆ ಪೂರ್ವದಲ್ಲಿಯೇ ಮಾರಾಟವಾಗ್ತಿದ್ದು. ಇವತ್ತು ಯಾವುದೇ ಸಂತೆ ಮೇಳ ನಡೆದರೂ ಕೂಡ ಅತಿ ಹೆಚ್ಚು ಮಾರಾಟವಾಗುವಂತಹ ಸಾಲಲ್ಲಿ ಕೂಚಂತೆ, ಕುವೆಂಪು, ಬೆಳಗೆರೆ ಅವರು, ಭೈರಪ್ಪನವರು ಇದ್ದೇ ಇರ್ತಾರೆ ಅನ್ನೋದು ಅವರ ಕೃತಿಗಳ ಮೂಲಕ ನಮ್ಮ ಜೊತೆಗೆ ಜೀವಂತವಾಗಿದ್ದಾರೆ. ಅವರು ತುಂಬ ಜೀವನ ನಡೆಸಿದರೆ ಅದರದ್ದು ಮುಖ್ಯವಾಗಿ ಕೊನೆಗಾಲದಲ್ಲಿ ಅವರು ಮಾಡಿದಂತಹ ಅವರ ಊರಿನ ಕೆರೆ ಜೀರ್ಣೋದ್ಧಾರ ಒಂದು ಯುವ ಸಮೂಹಕ್ಕೆ ಬಹಳ ದೊಡ್ಡ ಒಂದು ಉದಾಹರಣೆ, ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ನಾವೆಲ್ಲ ಹಳ್ಳಿಗಳ ಕಡೆಗೆ ಹೋಗ್ಬೇಕು, ನಮ್ಮ ಬೇರುಗಳನ್ನ ಉಳಿಸ್ಕೋಬೇಕು. ಮತ್ತೆ ಅವ್ರು ಹೇಳ್ತಾರೆ, ಮನುಷ್ಯನ ಅತ್ಯಂತ ಕೆಟ್ಟ ಸ್ಥಿತಿ ಏನು ಅಂತಂದ್ರೆ ನಮ್ಗೆ ಯಾವಾಗೋ ನಮ್ಮ ಊರಿಗೆ ಹೋಗ್ಬೇಕು ಅನ್ನಿಸ್ದಾಗ ನಮ್ಗೆ ಅಲ್ಲಿ ಏನು ಇಲ್ಲ ಅನ್ನೋದು ಬಹಳ ಕೆಟ್ಟ ಸ್ಥಿತಿ ಅನ್ನೋ ಮಾತು ನಾವು ಹೇಳಿದ್ವಿ. ಅಂದ್ರೆ ಅದರ ಅರ್ಥ ನಾವು ಹಳ್ಳಿಗಳಲ್ಲಿ ನಮ್ಮ ಬೇರುಗಳನ್ನ ಎಷ್ಟು ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋದು. ನಾನು ಅದನ್ನ ಶಿರಸಾವಹಿಸಿ ಪಾಲಿಸ್ತೇನೆ. ಅದೊಂದು ಮಾತು ಯುವಕರಿಗೆ ಸ್ಫೂರ್ತಿ ಆಗಬೇಕು ಅಂತ ಹೇಳಿ ಆಸೆ ಮತ್ತೆ ಅವರನ್ನ ಮತ್ತಷ್ಟು ಜೀವಂತಗೊಳಿಸಿಕೊಳ್ಳೋ ಪ್ರಯತ್ನ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.